ಸರ್ ಮೇಲ್ನೋಟಕ್ಕೆ ಏನು ಸರ್ ರೋಜಿ ಯಾವ ಒಂದು ಬ್ಯಾಕ್ಗ್ರೌಂಡಲ್ಲಿ ನಿಲ್ಲುವಂಥ ಸಿನಿಮಾ ಆಗಿರುತ್ತೆ ಅಂತ ಸರ್ ಒಂದು ಒಳ್ಳೆ ನಿಮಗೆ ಏನು ಹೇಳ್ಬೋದು, ನಾನು ಇಲ್ಲಿವರೆಗೂ ಒಂದು ಸ್ಟೈಲಿಶ್ ಗ್ಯಾಂಗ್ಸ್ಟರ್ ಸಿನಿಮಾ ಆದರೂ ಕೂಡ ಒಂದೊಳ್ಳೆ ನೋಡುವಂಥ ಜನಕ್ಕೆ ಬರೇ ಏನೋ ವಿಷುವಲ್ ಬ್ಯೂಟಿ ಮತ್ತು ವಿಷಯಗಳನ್ನ ಹೇಳೋದ್ರ ಜೊತೆಗೆ ಒಂದಷ್ಟು ಒಳ್ಳೆ ಸಂದೇಶಗಳನ್ನ ಜೊತೆಯಲ್ಲಿ ಕತೆ ಒಳಗಡೆ ಹೇಳ್ಕೊಂಡು ಬೇರೆದು ಒಂದು ಮೂಡಿದೆ ಸರ್, ಬೇರೆ ಒಂದು ಮೂಡಿದೆ. ಸಿನಿಮಾ ನೋಡ್ಕೊಂಡು ಹೊರಗಡೆ ಬರೋವಂಥ ಏನು ನಾವು ಒಂದು ಸಿನಿಮಾ ನೋಡ್ಕೊಂಡು ಬಂದಿದ ತಕ್ಷಣ ನೆಕ್ಸ್ಟ್ ಏನು ಅಂತಿರ್ತೀವಲ್ಲ, ಅದು ಇನ್ನೊಂದು ನೆಕ್ಸ್ಟ್ ಲೆವೆಲ್ಗೆ ಒಂದು ಸಿನಿಮಾ ಹೊರಗಡೆ ಬರುತ್ತೆ, ಬೇರೆ ಒಂದು ಮೂಡ್ ಕೂರಿಸುತ್ತೆ ಜನಕ್ಕೆ. ಅಂದರೆ ಹಿಂಗೂ ಈ ಪ್ಯಾಟ್ರನಲ್ಲಿ ಒಂದು ಸಿನಿಮಾ ಮಾಡ್ಬೋದಾಗಿತ್ತಲ್ವ ಅಂತ ಅನಿಸುತ್ತೆ. ಇಂಡಸ್ಟ್ರಿ ಗೆಳೆಯರಿಂದ ಬಂದಂಥ ಮೊದಲ ಶುಭಾಸ್ ಯಾವುದು ಅಂತ, ಯಾಕೆಂದರೆ ಲುಕ್ ನೋಡಿದ ತಕ್ಷಣ ಬೇಟೆ ನಾಯಿ ಪಕ್ಕದಲ್ಲಿ ನೀವು ನಿಂತಿರೋದು ತುಂಬ ಬೇರೆ ವೈಬೆ ಇದೆ ಇಡೀ ಸಿನಿಮಾದಲ್ಲಿ, ಅಥವಾ ನಿಮ್ಮ ಲುಕ್ ನೋಡ್ತಾ ಇದ್ರೆ. ಸೊ ಗೆಳೆಯರಿಂದ ನನ್ನ ಗೆಟಪ್ ಫಸ್ಟ್ ನನಗೆ ಗೆಟಪ್ನ ನಾನು ಶರಣ್ ಅಣ್ಣಯ್ಯನ ಕಳಿಸ್ದೆ. ಶರಣ್ ಅವ್ರು ಕಳಿಸಿದ ತಕ್ಷಣ ಫಸ್ಟ್ ಫೋನ್ ಮಾಡೋರು, ಗೆಳೆಯ ಫೋಟೋ ಫಸ್ಟ್ ಈ ಗೆಟಪ್ ಎಲ್ಲೂ ಬಿಡಬೇಡ ಅಂದರೆ, ಅವರು ನಂದು ಮತ್ತು ನನ್ನ ಇನ್ನೊಬ್ಬ ಇದೊಂದು ಪ್ಲ್ಯಾನು ಅಂತ ಅವ್ರು ಅಂದ್ಕೊಂಡಿದ್ದಾರೆ. ನೋಡ್ಬಿಟ್ಟು ಇಲ್ಲ ಯಾರಿಗೂ ಕಳಿಸ್ಬೇಡ, ರಿವೀಲ್ ಮಾಡಬೇಡ ಅಂತ. ಅವ್ರು ಯಾಕಡೆ ಬೇರೆ ಲೆವೆಲ್ಗಿದೆ ಅಂತ ಅವರು ಖುಷಿ ಪಟ್ಟು ನನಗೆ ಫೋನ್ ಮಾಡಿ ಒಂದು 1 ಅವರ್ ಮಾತಾಡೋದು. ಶರಣಯ್ಯ ನಾನು ಏನೇ ವಿಷಯಗಳಿದ್ದಾಗ ಫೋನ್ ಮಾಡ್ತಿರ್ತಾರೆ, ನಾನು ಅವ್ರಿಗೆ ಫೋನ್ ಮಾಡ್ತಿರ್ತೀನಿ. ಬಟ್ ಭಾಳ ಖುಷಿ ಬಿದ್ದರು, ಈಸ್ ವೆರಿ ಹ್ಯಾಪಿ. ಸರ್ ಸಿನಿಮಾದ ಆಚೆಗೆ ಏನು ಮಾಡ್ತಾರೆ ಇಷ್ಟು ವರ್ಷಗಳನ್ನು ಪ್ರಶಾಂತ್ ಅವರಂತ? ಸಿನಿಮಾ ಆಚೆಗೆ ವ್ಯವಸಾಯ ಮಾಡ್ತೀನಿ, ಮನೆ ಮುಂದೆ ಒಂದಷ್ಟು ಪಾಟು ಗಿಡ ಹಾಕ್ಕೊಂಡು ಒಂದು ಖುಷಿ. ನಾನು ಯಾವಾಗಲೂ ಒಂದೇನು ಯೋಚನೆ ಮಾಡ್ತೀನಿ ಅಂದರೆ, ಮನುಷ್ಯ ಪ್ರಕೃತಿ ಜೊತೆಗೆ ಮಿಂಗಲ್ ಆಗ್ತಾ ಹೋದರೆ ಬದುಕು ತುಂಬ ಚೆನ್ನಾಗಿದೆ. ನಾವು ಬದುಕನ್ನ ಎಲ್ಲೆಲ್ಲೋ ನೋಡ್ತಿರ್ತೀವಿ, ಎಲ್ಲೆಲ್ಲೋ ಇಲ್ಲ ನಮ್ಮ ಬದುಕು, ಪ್ರಕೃತಿಲೇ ನಮ್ಮ ಬದುಕಿರೋವಂಥದ್ದು. ಪ್ರಕೃತಿನ ನಾವು ಆಳವಾಗಿ ಅಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಹಂತದಲ್ಲಿ ಕೂಡ ಏನು ನಮ್ಮ ಬದುಕು ಹೇಗಿದೆ, ನಾವು ಹೇಗಿರಬೇಕು, ನಾವು ಹೇಗೆ ನಡ್ಕೋಬೇಕು ಅಂತ ಅದೇ ಹೇಳ್ಕೊಡ್ತಾ ಹೋಗುತ್ತೆ. ನಾವು ಏನು ಹೇಳ್ತೀವಲ್ಲ ಎಕ್ಸ್ಪೀರಿಯೆನ್ಸ್ ಕಣ್ಣು ಮುಂದೆ ಎಲ್ಲ ಕಾಣಿಸ್ತಿದೆ ನಮಗೆ, ನಾವು ಕಲಿತಿಲ್ಲ ಅಷ್ಟೇ. ನೇಚರ್ ಜೊತೆಲಿ ಇರೋದಕ್ಕೆ ಭಾಳ ಖುಷಿ ಬೀಳ್ತೀನಿ. ಫ್ರೀ ಟೈಮ್ ಆಲ್ಮೋಸ್ಟ್ ನೇಚರ್ ಜೊತೆಲಿ ಇರ್ತೀನಿ. ಒಂದಷ್ಟು ಸಾಂಗ್ ನೋಡೋದು, ಸಿನಿಮಾ ನೋಡೋದು, ಸ್ಕ್ರಿಪ್ಟ್ ಬರೆಯೋದು, ಸಿನಿಮಾ ಅಷ್ಟೇ. ಸಿನಿಮಾ ಮಾಫಿಯಾ ಇದೆಯಾ ಸರ್? ಇಲ್ಲ ಅಂದರೆ ಅರ್ಥ ಆಗಲಿಲ್ಲ. ಮಾಫಿಯಾ ಇದೆಯಾ ಅಂದರೆ ಗ್ಯಾಂಗ್ಸ್ಟರ್ ಅಂತ ಬಂದಾಗ ಈ ಬೆಂಗಳೂರಲ್ಲಿ ಒಂದು ಮಾಫಿಯಾ ಅಥವಾ ಮುಂಬೈ ಆ ಥರ ಒಂದು ಬ್ಯಾಕ್ ಡ್ರಾಪಲ್ಲಿ ಒಂದಷ್ಟು ವಿಷಯಗಳು ನಡೀತಲ್ಲ, ಇಲ್ಲಿ ಬೆಂಗಳೂರು ಮಾಫಿಯಾದ ಬಗ್ಗೆ ಏನಾದ್ರು ಮಾತಾಡ್ತಾರೆ ಅಂತ? ಗೊತ್ತಿಲ್ಲ ಸರ್, ಡೈರೆಕ್ಟ್ರ್ ಏನೇನೋ ಮಾತಾಡ್ತಾರೆ ಸರ್, ಎಲ್ಲವೂ ತಿಳಿಸ್ತೀವಿ ಸರ್ ಆದಷ್ಟು ಬೇಗ. ಅದು ಈಗ ಆಲ್ರೆಡಿ ಕಾಂಬಿನೇಷನ್ ಒಂದಷ್ಟು ಶೂಟ್ ಆಗಿದೆ ಸರ್, ಬಗ್ಗದು ಹೇಗೆ ಅನಿಸ್ತು ಸರ್? ಆಫೀಲ್ ಅಮೇಝಿಂಗ್. ನಾ ಹೇಳ್ದಲ್ಲ ನೆಕ್ಸ್ಟ್ ಲೆವೆಲ್ಗೆ ನೋಡ್ತೀರಾ ಅಂತ, ಅಷ್ಟು ಚೆನ್ನಾಗಿದೆ ಅಂತಂದರೆ ಬಿಕಾಸ್ ಆಫ್ ಆಲ್ ಟೀಮ್ ವರ್ಕ್ ಅಷ್ಟು ಚೆನ್ನಾಗಿದೆ. ಅಷ್ಟೇ ಚೆನ್ನಾಗಿ ನಿಮ್ಮೆಲ್ಲರ ಸಪೋರ್ಟ್ ಇರಲಿ, ಪ್ರೋತ್ಸಾಹ ಇರಲಿ. ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳನ್ನ ಈ ವರ್ಷ ಮಾಡುವ ಪ್ರಕ್ರಿಯೆಯಲ್ಲಿದ್ದೀವಿ ಸರ್. ಪಕ್ಕದಲ್ಲೇ ಲುಕ್ ಇದೆ, ಒಂದ್ಸರಿ ಆ ಲುಕ್ಕು ಎಷ್ಟು ಟೈಮ್ ತೊಗೊಂಡ್ರಿ ಸರ್ ಈ ಥರದನ್ನು ಮೇಕ್ ಓವರ್ ಮಾಡೋಕ್ಕೆ ಅಂತಂದ್ರೆ? ಫಸ್ಟು ನಿಮ್ಮ ಲುಕ್ಕನ್ನೇ ಇದೇ ಥರ ಇಟ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ಹೇಗೆ ಅಂತ? ಆ್ಯಕ್ಚುಲಿ ನಾನು ಹೇರ್ ಸ್ಟೈಲ್ ಹೀಗಿಲ್ಲ, ನಂದು ಭಾಳ ಸಿಲ್ಕಿ ಹೇರ್, ಏನೋ ಹಿಂಗಂದ್ರೆ ಹಿಂಗೆ ಉದುರೋಗ್ತಾ ಇರುತ್ತೆ, ಕೂರಲ್ಲ ನಂದು ಹೇರು. ಹಂತದಲ್ಲೂ ಕೆಲಸ ಮಾಡಿ ಹೀಗೆ ಬೇಕು ಅಂತೇಳಿ. ನಾನಲ್ಲ ಸರ್ ಇದು, ನಾನಲ್ಲ. ಅವನು ಬಿಟ್ಟರೆ ಇವನು ಬೀಳ್ತಾನೆ. ಸೊ ಇದು ಏನು ಹೇಳ್ಬೋದು, ಒಂದೊಳ್ಳೆ ಸಿನಿಮಾ ಆಗುತ್ತೆ ಅನ್ನೋ ಒಂದು ಗಾಢವಾದ ನಂಬಿಕೆ ಮತ್ತು ಏನು ಎಲ್ಲರ ಎಫರ್ಟ್ಸ್ ಆಗಿದೆ. ಅದ್ರ ಮೇಲೂ ಅಷ್ಟೇ ನಂಬಿಕೆ ಇದೆ. ಎಂಜಾಯ್ ಮಾಡ್ತಾರೆ ಆಡಿಯನ್ಸ್. ಆ ನಾಯಿ ಜೊತೆಗೆ ಇರುತ್ತಾ ಸರ್ ಯಾವಲ್ಲ ಇಡೀ ಸಿನಿಮಾದ ನಿಮ್ಮ ಜೊತೆಗೆ? ಗೊತ್ತಿಲ್ಲ ಸರ್. ಡೈರೆಕ್ಟ್ರು ಸರ್ ನೀವು ಮಾತಾಡಬೇಡಿ ಸರ್, ಪೋಸ್ಟ್ರು ಮಾತಾಡಲಿ ಸರ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಸೈಲೆಂಟ್ ಆಗಿರೋಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಲ್ಲಿ ತನಕ ಹೊರಟ ಪ್ರಶಾಂತ್ ಅಂತ ಏನು ಕರಿತಾ ಇದ್ರಿ, ಈಗ ರೋಜಿ ಸಿನಿಮಾದಲ್ಲೇ ಸ್ವಾಮಿ ಅಣ್ಣ ಪ್ರಶಾಂತ್ ಅನ್ನೋ ಥರನೂ ಆಗಲಿ, ಅಥವಾ ಆ ಮಟ್ಟಿಗೆ ದೊಡ್ಡ ಸಕ್ಸಸ್ ಆಗಲಿ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ವೆರಿ ಮಚ್. ಸರ್ ಇದಿಷ್ಟು ಹೊರಟ ಪ್ರಶಾಂತ್ ಅವರ ಮಾತು. ಕ್ಯಾಮ್ರಾ ಪ್ರಶಾಂತ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು.